ನಮಸ್ಕಾರ ಸ್ನೇಹಿತರೆ, ನಾನು ಪ್ರತಿ ಸತಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಈ ಸತಿ ನಾನು ಆರಿಸ್ಕೊಂಡಿರೋ ಟಾಪಿಕ್ ಏನಂದರೆ ಬಿಲಿಯನಿಯರ್ಸ್ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ. ಸ್ನೇಹಿತರೆ, ನಮಗೆಲ್ಲರಿಗೂ ಇರೋದು 24 ಗಂಟೆಗಳು ಮಾತ್ರ. ಆದರೂ ನಮ್ಮಲ್ಲಿ ಕೆಲವರು ಮಾತ್ರ ಸಕ್ಸಸ್ಫುಲ್ ಆಗಿದ್ದಾರೆ. ಯಾಕೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಮ್ಕಿನ್ನ ಡಿಫ್ರೆಂಟ್ ಆಗಿ ಅವ್ರು ಏನೋ ಒಂದು ಮಾಡ್ತಾ ಇರ್ತಾರೆ. ಅದು ಏನು ಅಂತ ನಾವು ಯೋಚನೆ ಮಾಡೋದಿಲ್ಲ. ಅದ್ರ ಬದಲಿಗೆ ನಮ್ಮ ಲಕ್ನೋ, ನಮ್ಮ ಹಣೆ ಬರನೋ ಬೈತಾ ಕುತ್ಕೊಳ್ತೀವಿ. ಈಗ ಸಕ್ಸಸ್ಫುಲ್ ಆಗಿರುವಂಥ ವ್ಯಕ್ತಿಗಳು ಮತ್ತು ಕೋಟಿಗಟ್ಟಲೆ ಸಂಪಾದನೆ ಮಾಡಿರುವಂಥ ವ್ಯಕ್ತಿಗಳು ನಮ್ಮ ಹಾಗೆ ಮನುಷ್ಯರು, ನಮ್ಮಷ್ಟೇ ಮೆಂಟಲ್ ಮತ್ತು ಫಿಸಿಕಲ್ ಕೆಪಬಿಲಿಟಿ ಇರುವಂಥ ಮನುಷ್ಯರು. ಹಾಗಾದರೆ ಅವರು ಏನು ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ, ಅವರು ಯಾವ ರೀತಿ ಪರ್ಫೆಕ್ಟಾಗಿ ಡಿಸಿಷನ್ ತಗೊಳ್ತಾ ಇರ್ತಾರೆ ಅನ್ನೋದನ್ನು ನೋಡೋಣ. ಅದೆಲ್ಲದಕ್ಕೂ ಕಾರಣ ಬಹಳಷ್ಟು ಬಿಲಿಯನಿಯರ್ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿರೋದೇನೆಂದರೆ, ಅವರ ಮಾರ್ನಿಂಗ್ ರುಟೀನು ನಮಗಿಂತ, ಸಾಮಾನ್ಯ ಜನರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಅನ್ನೋದನ್ನ ಹೇಳ್ಕೊಂಡಿರ್ತಾರೆ. ಅಂದ್ರೆ ನಮ್ಗಿಂತ ಯಾವ ರೀತಿ ಭಿನ್ನವಾಗಿರುತ್ತೆ, ಯಾತಕ್ಕೋಸ್ಕರ ಆ ರೀತಿ ರುಟೀನ್ ಅವ್ರು ಫಾಲೋ ಮಾಡ್ತಿರ್ತಾರೆ ಅಂದ್ರೆ, ಅವರು ಒಂದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಏನಂದ್ರೆ, ನಮ್ಮ ಫಿಸಿಕಲ್ ಹೆಲ್ತ್ ತುಂಬಾ ಮುಖ್ಯ, ಅಂದ್ರೆ ನಮ್ಮ ದೈಹಿಕ ಆರೋಗ್ಯ ತುಂಬಾ ಮುಖ್ಯ, ಮತ್ತು ಅದರ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ತುಂಬಾ ಮುಖ್ಯ. ಯಾಕೆ? ಡಿಸಿಷನ್ ಮೇಕಿಂಗ್, ನಾವು ತುಂಬಾ ಮುಖ್ಯವಾದ ನಿರ್ಧಾರಗಳನ್ನ ತಗೋಬೇಕಾದ್ರೆ ನಮ್ಮ ಮನಸ್ಸು ತುಂಬಾ ಶಾಂತವಾಗಿರಬೇಕು. ಅದನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ನಮ್ಮ ದೇಹ ಮತ್ತು ಮನಸ್ಸು ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಅಂತ ನಾವು ತಿಳ್ಕೊಬೇಕು. ನಾವು ಎಷ್ಟು ಒಳ್ಳೆಯ ಸಮಯವನ್ನ, ಒಳ್ಳೆಯ ವಸ್ತುಗಳನ್ನ, ಒಳ್ಳೆಯ ಫುಡ್ಡನ್ನು ಮತ್ತೆ ಒಳ್ಳೆಯ ಕಾಂಟೆಂಟನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮ ದೇಹಕ್ಕೆ, ಮನಸ್ಸಿಗೆ ಕೊಡ್ತಾ ಇರ್ತೀವಿ, ಅದರಿಂದ ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ನಾವು ಯಾವುದೇ ನಿರ್ಧಾರಗಳನ್ನ ತಗೋಬೇಕಾದ್ರೆ ಜೀವನದಲ್ಲಿ ಸರಿಯಾದ ನಿರ್ಧಾರವನ್ನ ತಗೋಬಹುದು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಈಗ ಬನ್ನಿ, ಒಂದೊಂದಾಗಿ ಅವರ ರುಟೀನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಸಾಮಾನ್ಯವಾಗಿ ನಾವು ಮಾಡೋ ತಪ್ಪು ಏನು ಅಂತ ನೋಡೋಣ. ಏನಂದ್ರೆ, ಒಂದು ಫಿಕ್ಸೆಡ್ ಟೈಮ್ನಲ್ಲಿ ನಾವು ಮಲಗೋದಿಲ್ಲ. ಸಾಮಾನ್ಯವಾಗಿ ಲೇಟಾಗಿ ಮಲಗ್ತೀವಿ, ಫೋನ್ ನೋಡ್ತಾ ಮಲಗ್ತೀವಿ. ಇಷ್ಟೇ ಗಂಟೆಗೆ ನಾನು ನಿದ್ದೆ ಮಾಡಬೇಕು, ಬೆಡ್ ಮೇಲೆ ಇರಬೇಕು ಅನ್ನೋದನ್ನ ನಾವು ನಿರ್ಧಾರಣೆ ಮಾಡ್ಕೊಂಡಿರೋದಿಲ್ಲ. ಮತ್ತೆ ಯಾವಾಗಲೂ ಫೋನ್ ನೋಡ್ತಾನೆ ನಾವು ನಿದ್ದೆ ಮಾಡ್ತೀವಿ. ಹಾಗಾಗಿ ಎಷ್ಟು ಗಂಟೆಗೆ ಮಲಗಿದ್ವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಸ್ಲೀಪ್ ಸೈಕಲ್ ಏನಾಗುತ್ತೆ, ಕಾಂಪ್ರಮೈಸ್ ಆಗುತ್ತೆ. ಸ್ಲೀಪ್ ಸೈಕಲ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂದರೆ, ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಬಹುದು. ಅಂದರೆ ನಮ್ಮ ನಿದ್ರೆಗೆ ಒಂದು ಹಂತಗಳಿರುತ್ತೆ. ಆ ಎಲ್ಲ ಹಂತಗಳನ್ನು ನಮ್ಮ ಮೆದುಳು ಪಾಸ್ ಆಗಬೇಕು. ಆವಾಗ ನಮಗೆ ಸರಿಯಾದ ನಿದ್ರೆ ಆಗುತ್ತೆ, ನಮ್ಮ ದೇಹಕ್ಕೆ, ಮನಸ್ಸಿಗೆ ಒಳ್ಳೆ ರೆಸ್ಟ್ ಸಿಗುತ್ತೆ. ಅದರಿಂದ ನಮಗೆ ಮುಂದೆ ನಾವು ಬೆಳಗ್ಗೆ ಎದ್ದಾಗ ನಮ್ಮ ರುಟೀನ್ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದೇನು, ಹಿಂದಿನ ದಿನ ರಾತ್ರಿ ನಮ್ಮ ನಿದ್ದೆಯ ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. ಅದು ಎಷ್ಟೊತ್ತೇ ಆಗಿರಲಿ, ನಾವು ಏನೇ ಕೆಲಸ ಮಾಡಿರಲಿ, ಎಷ್ಟು ಹೊತ್ತಿಂದ ನಾವು ಬೆಡ್ ಮೇಲೆ ಇರಬೇಕು, ಕಣ್ಣು ಮುಚ್ಚಿ ಮಲಗಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಂಡಿರ್ಬೇಕು. ಫೋನನ್ನು ದೂರ ಇಟ್ಟು ಮಲಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸ್ಲೀಪ್ ಸೈಕಲ್ ಕಾಂಪ್ರಮೈಸ್ ಆಗದೇ ಇರೋ ರೀತಿ ನೋಡ್ಕೋಬೇಕು. ಮತ್ತು ಬೆಳಗ್ಗೆ ಹೊತ್ತು ಫಿಕ್ಸೆಡ್ ಟೈಮ್ನಲ್ಲಿ ಏಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸಾಮಾನ್ಯವಾಗಿ ಸಕ್ಸಸ್ಫುಲ್ ಆಗಿರುವಂಥ ವ್ಯಕ್ತಿಗಳು ತಮ್ಮ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ, ಆವ್ರೇಜ್ ಆಗಿ 5:30 to 7 ಒಳಗಡೆ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅರ್ಲಿ ಮಾರ್ನಿಂಗ್ ರೂಟೀನೇ ಸಾಮಾನ್ಯವಾಗಿ ಸಕ್ಸಸ್ಫುಲ್ ಆಗಿರೋರು ಫಾಲೋ ಮಾಡೋದು. ಯಾಕೆ ಅಂತ ನೀವು ಅನ್ಕೋಬಹುದು, ಅವ್ರು ಆಲ್ರೆಡಿ ಸಕ್ಸಸ್ಫುಲ್ ಆಗಿದಾರಲ್ವಾ, ಆರಾಮಾಗಿ ನಿದ್ದೆ ಮಾಡ್ಬೋದಲ್ವಾ, ಆರಾಮಾಗಿ ನಿದ್ದೆ ಮಾಡಿ ಆರಾಮಾಗಿ ಮಧ್ಯಾಹ್ನದ ಮೇಲೆ ಎದ್ದು ಎಂಜಾಯ್ ಮಾಡ್ಬೋದಲ್ವಾ ಅಂತ. ಆದರೆ ನಮ್ಮ ಸಕ್ಸಸ್ಸಿನ ಕೀ ಇರೋದೇನೆ ನಾವು ಎಲ್ಲರಿಗಿಂತ ಮುಂಚೆ ನಮ್ಮ ರುಟೀನನ್ನು ಸ್ಟಾರ್ಟ್ ಮಾಡೋದ್ರಲ್ಲಿ ಅನ್ನೋದನ್ನ ಆ ವ್ಯಕ್ತಿಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನೀವು ಕೇಳ್ಬೋದು, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀನಲ್ಲ, ಅದರಲ್ಲಿ ಏನು ವಿಶೇಷ, ಹಾಗಾದ್ರೆ ನಾನು ಯಾಕೆ ಸಕ್ಸಸ್ಫುಲ್ ಆಗಿಲ್ಲ ಅಂತ ನೀವು ಕೇಳ್ಬೋದು. ಆದರೆ ನಾವು ಹೇಳೋ ರೀತಿ ಹೇಗಿರುತ್ತೆ ಅಂದರೆ, ನಾವು ಸಾಮಾನ್ಯವಾಗಿ ಅವಸರವಾಗಿ ಅಲಾರಾಮ್ ಇಟ್ಕೊಂಡಿರ್ತೀವಿ, ಧಡಕ್ ಅಂತ ಕಣ್ಬಿಟ್ಟು ಎದ್ಬಿಡ್ತೀವಿ. ಎದ್ಮೇಲೆ ಅಯ್ಯೋ ಹೇಳ್ಬೇಕಲ್ಲ ಅನ್ನೋ ಒಂದು ನೆಗೆಟಿವ್ ಮೈಂಡ್ ಸೆಟ್ಟಿಂದ ಎದ್ದು ನಮ್ಮ ರುಟೀನನ್ನು ಶುರು ಮಾಡ್ತೀವಿ. ಆದರೆ ಈ ಸಕ್ಸಸ್ಫುಲ್ ಆಗಿರುವಂಥ ಜನಗಳೇನಿರ್ತಾರೆ, ಅವರು ಈ ರೀತಿ
ಬೆಳಗ್ಗೆಯನ್ನು ಶುರು ಮಾಡಿರೋದಿಲ್ಲ. ಯಾಕೆಂದರೆ ಅವರು ಮೊದಲೇ ಏಳುವ ಟೈಮ್ಗೂ ಮುಂಚೆನೆ ಅವರು ಮಲಗೋ ಟೈಮ್ ಫಿಕ್ಸ್ ಆಗಿರುತ್ತೆ. ಅವರು 7 hours ನಾನು ನಿದ್ದೆ ಮಾಡಲೇಬೇಕು ಅಂತ ರಾತ್ರಿ ಹೊತ್ತು 10 ಗಂಟೆಗೆ 11 ಗಂಟೆಗೆ ತಮ್ಮ ಫಿಕ್ಸೆಡ್ ಟೈಮಲ್ಲಿ ಮಲಗಿರ್ತಾರೆ. ಹಾಗಾಗಿ ಅವರ ಸ್ಲೀಪ್ ಸೈಕಲ್ ಕಾಂಪ್ರಮೈಸ್ ಆಗಿರೋದಿಲ್ಲ, ಡಿಸ್ಟರ್ಬ್ ಆಗಿರೋದಿಲ್ಲ. ಹಾಗಾಗಿ ಬೆಳಗ್ಗೆ ಏಳ್ಬೇಕಾದ್ರೆ ಅವರು ಶಾಂತವಾಗಿ ಎದ್ದೇಳ್ತಾರೆ. ನಮ್ಮ ಅಲಾರಾಮ್ ಒಂದು ಟೋನ್ ಕೂಡ ನಾವು ಶಾಂತವಾಗಿ ಇಟ್ಕೊಂಡ್ರೆ ನಾವು ನಿಧಾನವಾಗಿ ಎದ್ದೇಳಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಈ ಜನರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ತಮ್ಮ ಆಫೀಸ್ ಟೈಮ್ ಅಥವಾ ತಮ್ಮ ಕೆಲಸದ ರುಟೀನ್ ಏನಿರುತ್ತೆ ಅದಕ್ಕಿಂತ 3 ತಾಸುಗಳ ಮುಂಚೆ ಅವರು ಎದ್ದೇಳಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ 9 ಗಂಟೆಗೆ ನಾನು ನನ್ನ ಕೆಲಸಗಳನ್ನು ಶುರು ಮಾಡ್ತೀನಿ ಅಂತ ಇದ್ರೆ 6 ಗಂಟೆಗೆನೆ ಹೇಳೋದಕ್ಕೆ ಅವರು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಈ 3 hours ಮುಂಚೆ ಎದ್ದೇಳ್ಬೇಕಾ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ಮಾರ್ನಿಂಗ್ ರೂಟೀನ್ ಏನಿರುತ್ತೆ ಅದು ಕಾಮ್ ಆಗಿರಬೇಕು. ಕಾಮ್ ಮಾರ್ನಿಂಗ್ ರೂಟೀನ್ ಅಂದರೆ ಶಾಂತವಾದ ಮಾರ್ನಿಂಗ್ ರೂಟೀನ್. ತುಂಬ ಹಡಬಡಿ, ಅವಸರ, ಕಿರ್ಚಾಡೋದು, ಅವಸರದಲ್ಲಿ ಓಡೋದು ಬಚ್ಚಲ ಮನೆಗೆ, ಈ ರೀತಿ ಎಲ್ಲ ನಾವು ಶಾಂತವಾಗಿ ನಮ್ಮ ಬೆಳಗಿನ ಒಂದು ದಿನನಿತ್ಯವಾದ ಕೆಲಸಗಳನ್ನ ಶುರು ಮಾಡಬೇಕು. ಇದಕ್ಕೂ ಏನು ಸಂಬಂಧ ರೀ ಅಂತ ಅನ್ಕೊಂಡ್ರೆ, ನಾವು ಆ ರೀತಿ ಅವಸರದಲ್ಲಿ ಎದ್ದೇಳೋದು, ಗಾಬರಿಯಾಗಿ ಎದ್ದೇಳೋದು ಮಾಡಿದ್ರೆ ನಮ್ಮ ಬ್ರೈನಿಗೆ ಒಂದ್ಸತಿ ಒಂದು ಝಟ್ಕ, ಒಂದು ಶಾಕ್ ತರ ಆಗುತ್ತೆ. ಮತ್ತೆ ಹ್ಯಾಪಿ ಹಾರ್ಮೋನ್ಸ್ ಏನಿರುತ್ತೆ ಅದು ಉತ್ಪತ್ತಿ ಆಗಕ್ಕೆ ಹೆಲ್ಪ್ ಆಗಲ್ಲ. ಅದು ನಮ್ಮ ಡಿಸಿಷನ್ ಮೇಕಿಂಗಿಗೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ನಾವು ನಿರ್ಧಾರ ತಗೋಬೇಕಾದ್ರೆ ನಮ್ಮ ಮೆದುಳಿಗೆ ಅದು ಎಫೆಕ್ಟ್ ಆಗುತ್ತೆ. ಮತ್ತು ಬೆಳಗಿನ ಜಾವ ಶಾಂತವಾಗಿ ನಮ್ಮ ಮೈಂಡ್ ಸೆಟ್ ಅನ್ನ, ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿದ್ರೆ ನಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ನಮ್ಮ ಆರೋಗ್ಯ, ನಮ್ಮ ದೈಹಿಕ ಆರೋಗ್ಯ ಮತ್ತೆ ಮಾನಸಿಕ ಆರೋಗ್ಯ ನಮ್ಮ ಹಾರ್ಮೋನ್ಸ್ ಮೇಲೇನೆ ಡಿಪೆಂಡ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಆಗಿರುವಂತ ಡೋಪೋಮೈನ್ ಮತ್ತೆ ಆಕ್ಸಿಡೋಸ್ ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇದ್ರೆ ನಾವು ಇಡೀ ದಿನ ಉಲ್ಲಾಸಭರಿತವಾಗಿ ಯಾವಾಗ್ಲೂ ಸಂತೋಷವಾಗಿ ನಮ್ಮ ಕೆಲಸಗಳನ್ನ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಬೆಳಗಿನ ರುಟೀನ್ ಅನ್ನ ಆದಷ್ಟು ಶಾಂತವಾಗಿ ಇಟ್ಕೊಂಡಿದ್ರೆ ಡೋಪೋಮೈನ್ ಮತ್ತು ಆಕ್ಸಿಡೋಸ್ ಅನ್ನುವಂತ ಹ್ಯಾಪಿ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆದ್ರೆ ಇಡೀ ದಿನದ ನಮ್ಮ ರುಟೀನ್ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಎಲ್ಲರೂ ಫಾಲೋ ಮಾಡುವಂಥದ್ದು ಏನು, ನೀವು ನೋಡಿರ್ಬೋದು, ನೀವು ಬೇಕಾದಷ್ಟು ಜನ ಸಕ್ಸಸ್ಫುಲ್ ಜನರನ್ನ ಏನು ಇಂಟರ್ವ್ಯೂನ ನೀವು ಒಂದ್ಸತಿ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಬೆಳಗ್ಗೆ ಎದ್ದಾಗ ಒಂದು ಲೈಟ್ ಎಕ್ಸಸೈಸ್ ಅನ್ನ ಮಾಡುವಂತ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಮಾರ್ನಿಂಗ್ ವಾಕ್ ಹೋಗೋದು, ಲೈಟ್ ಆಗಿ ಬಾಡಿ ವಾರ್ಮ್ ಅಪ್ ಆಗಬೇಕು ಅಂತ ಸಣ್ಣ ಎಕ್ಸಸೈಸ್ ಮಾಡೋದು, ಮತ್ತೆ ಯೋಗ ಪ್ರಾಕ್ಟೀಸ್ ಮಾಡೋದು, ಇದನ್ನ ಮಾಡ್ಕೊಳ್ತಿರ್ತಾರೆ. ಯಾಕೆ ಅಂದ್ರೆ ಒಂದು ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಒಂದು ವಾರ್ಮ್ ಆಗಿರುವಂತ ಒಂದು ಬಾಡಿಯನ್ನ ವಾರ್ಮ್ ಅಪ್ ಮಾಡುವಂತ ಒಂದು ಸಣ್ಣ ಎಕ್ಸಸೈಸ್ ನ ಮಾಡಿದರೆ ನಮ್ಮ ದೇಹ ಒಂದು ಬ್ಯಾಲೆನ್ಸ್ಡ್ ಆಗಿ ಗೊತ್ತಾಗುತ್ತೆ. ನಮ್ಮ ದೇಹಕ್ಕೂ ಗೊತ್ತಾಗುತ್ತೆ ಇವಾಗ ನನ್ನ ರುಟೀನ್ ಶುರು ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಮ್ಮ ಮೆದುಳನ್ನ ಮತ್ತೆ ನಮ್ಮ ಇಡೀ ಸಿಸ್ಟಮ್ ಅನ್ನ ನಮ್ಮ ಮನಸ್ಸು, ನಮ್ಮ ದೇಹ ಏನು ರೆಡಿ ಮಾಡ್ಕೊಳ್ಳುತ್ತೆ. ಇನ್ನೊಂದು ಮುಖ್ಯವಾಗಿ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ತುಂಬಾ ಸಕ್ಸಸ್ಫುಲ್ ಆಗಿರೋ ಜನರು ಅಂದ್ರೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾರೆ. ಮೆಡಿಟೇಷನ್ ಅನ್ನ ಉಪಯೋಗಗಳೇನಿದೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು, ಆದ್ರೆ ಯಾರೂ ಮೆಡಿಟೇಟ್ ಮಾಡೋದಿಲ್ಲ. ಅದೊಂದು ರೀತಿ ನನಗೆ ಗೊತ್ತು ಇದು ಒಳ್ಳೇದು ಅಂತ, ಆದ್ರೆ ನಾನು ಮಾಡೋದಿಲ್ಲ. ಆ ರೀತಿ ಮೆಡಿಟೇಷನ್ ಅನ್ನೋದು ಅಷ್ಟು ಇಗ್ನೋರ್ ಮಾಡ್ಬಿಟ್ಟಿದೀವಿ ನಮ್ಮ ಜನರು. ಯಾವ ರೀತಿ ಇಗ್ನೋರ್ ಮಾಡಿದೀವಿ ಅಂದ್ರೆ, ಧ್ಯಾನ ಅನ್ನೋದು ನಮ್ಮ ಭಾರತದಲ್ಲೇನೆ ನಮ್ಮ ಋಷಿಗಳಿಂದಾನೇ ನಮಗೆ ಬಂದಿದ್ರು. ನಾವು ಯಾರು ಅದನ್ನ ಪ್ರಾಕ್ಟೀಸ್ ಮಾಡೋದಿಲ್ಲ, ಬರೀ ವೆಸ್ಟರ್ನ್ಸ್ನೇನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಸರಿಯಾದ ರೀತಿಯಲ್ಲಿ ನಾವು ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇಡೀ ದಿನ ನಮ್ಮ ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ, ಶಾಂತವಾಗಿರುತ್ತೆ, ಮತ್ತೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನಾವು ಯಾವುದೇ ರೀತಿಯ ಕೆಲಸಗಳನ್ನ ಶುರು ಮಾಡಬೇಕಾದ್ರೂ ನಾವು ಸರಿಯಾದ ನಿರ್ಧಾರಗಳನ್ನ ಫಸ್ಟ್ ತಗೋಬೇಕು. ನೀವು ಒಂದು ಸಣ್ಣ ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೆ ನಿಮ್ಮ ಮನಸ್ಸು ಶಾಂತವಾಗಿರ್ಬೇಕು. ನೀವು ಗಾಬರಿಯಲ್ಲಿ ಹೋಗಿ ಅವಸರದಲ್ಲಿ ಇಂಟರ್ವ್ಯೂ ಕೊಡಕ್ ಬಂದ್ರೆ ಅದು ಸಕ್ಸಸ್ಫುಲ್ ಆಗೋದಿಲ್ಲ.
ಇನ್ನೊಂದು ಸಾಮಾನ್ಯವಾದ ಜನರು ನಮ್ಮಂಥವ್ರು ಮಾಡೋ ತಪ್ಪಂದು ಏನು ಅಂದರೆ, ಬೆಳಗ್ಗೆ ಎದ್ದು ಫೋನ್ ಹಿಡ್ಕೊಂಡು ನೋಡ್ತಾ ಕೂತ್ಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಎಷ್ಟೋ ಜನ ಸಕ್ಸಸ್ಫುಲ್ ಜನರ ಇಂಟರ್ವ್ಯೂಗಳನ್ನು, ಅವ್ರು ಹೇಳೋ ಮಾತುಗಳನ್ನು ನೋಡಿ, ಅವ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ಅವ್ರು ಯಾರು ಇನ್ಸ್ಟಾಗ್ರಾಮಲ್ಲಿಲ್ಲ, ಅವ್ರು ಯಾರು ರೀಲ್ಸ್ ನೋಡ್ತಾ ಕೂತ್ಕೊಳ್ಳೋದಿಲ್ಲ. ಬೆಳಗ್ಗೆ ಎದ್ದು ಅವರು ಪುಸ್ತಕಗಳನ್ನ ಓದ್ತಾರೆ, ಅವರು ಬುಕ್ಸ್ನ ಓದ್ತಾರೆ. ಯಾಕೆ ಅಂದರೆ ಅವರ ಕರಿಯರಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಓದ್ತಾನೇ ಇರ್ತಾರೆ. ಯಾಕೆ ಅಂದರೆ ಒಂದಲ್ಲ ಒಂದು ಪೇಜಲ್ಲಿ ನನಗೆ ಬೇಕಾಗುವಂಥ ಒಂದು ಒಳ್ಳೆ ವಿಷಯಗಳು ಸಿಗುತ್ತೆ. ಇಡೀ ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ವಿಷಯ, ಒಂದು ಪ್ಯಾರಾಗ್ರಾಫಲ್ಲಿ ನಾನು ಇವತ್ತು ತಗೊಳ್ಬೇಕಾಗಿರೋ ಯಾವುದೋ ಒಂದು ಡಿಸಿಷನ್, ಯಾವುದೋ ಒಂದು ಮೀಟಿಂಗಿಗೆ ಬೇಕಾದಂಥ ಇನ್ಫಾರ್ಮೇಶನ್ ಇದ್ದರೆ ಅವತ್ತಿನ ದಿನವನ್ನು ನಾವು ಗೆದ್ದಂಗೆ ಅಲ್ವಾ. ನಾವು ಯಾವಾಗಲೂ ಜ್ಞಾನ ನಮ್ಮ ಮೆಂಟಲ್ ಕೆಪಾಸಿಟಿನ, ನಮ್ಮ ನಾಲೆಡ್ಜ್ನ ಯಾರು ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೋ ಅವರು ಮಾತ್ರ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ. ನಾವು ಒಂದು ರೀತಿ ರೀಚ್ ಆಗಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಜಾಬ್ ಮಾಡಬೇಕು ಅಂದ್ಕೊಂಡು ಜಾಬಿಗೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಅದೇ ಲೆವೆಲಲ್ಲೇ ಅಡ್ಜಸ್ಟ್ ಆಗೇ ಇರ್ತೀವಿ ಹೊರತು, ವರ್ಷಗಟ್ಟಲೆ ಅದೇ ಜಾಬ್ನಲ್ಲೇ ಇರ್ತೀವಿ ಹೊರತು, ಸೊ ಅದರಿಂದ ನಾನು ಪ್ರಮೋಟ್ ಆಗಬೇಕು, ಅದಕ್ಕಿಂತ ಹೆಚ್ಚಿಗೆ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡೋದಿಲ್ಲ. ಅದೇ ನಮ್ಮ ಕಾಮನ್ ಜನಗಳ, ಕಾಮನ್ ಪೀಪಲ್ ಏನಿದೆ ಅದರ ನಮ್ಮ ಮಿಸ್ಟೇಕ್ ಏನು ಅಂದ್ರೆ, ನಾವು ಇದ್ದ ಜಾಗದಲ್ಲೇ ಕಂಫರ್ಟಬಲ್ ಆಗಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಕೇಪಬಿಲಿಟಿನ, ನಮ್ಮ ನಾಲೆಡ್ಜ್ನ ಹೆಚ್ಚಿಗೆ ಮಾಡಿಕೊಂಡು ಅದರಿಂದ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು, ಒಂದೊಂದು ಸ್ಟೆಪ್ ಮೇಲೆ ಹೋಗ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡೋದಿಲ್ಲ. ಯಾಕೆ? ನಾವು ನಮ್ಮ ನಾಲೆಡ್ಜ್ನ ಜಾಸ್ತಿ ಮಾಡ್ಕೊಳ್ತಾನೆ ಇಲ್ಲ. ನಾವು ನಮ್ಮದೇ ಕಂಫರ್ಟ್ ಝೋನಲ್ಲಿ, ನಾನು ಕ್ಲರ್ಕ್ ಆಗಿದ್ದೀನಿ, ನಾನು 20 ವರ್ಷ ಬಿಟ್ಟು ಕ್ಲರ್ಕ್ ಆಗೇ ಇರ್ತೀನಿ ಅನ್ನೋ ಯೋಚನೆಗಳನ್ನ ಇಟ್ಕೊಂಡಿರ್ತಾರೆ. ಇನ್ನೊಂದು ತುಂಬಾ ಮುಖ್ಯವಾಗಿ ಈ ಜನಗಳು ಫಾಲೋ ಮಾಡೋದೇನೆಂದ್ರೆ, ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್. ನಮ್ಮ ಬ್ರೇಕ್ಫಾಸ್ಟ್ನಲ್ಲಿ ಪ್ರೋಟೀನ್ ರಿಚ್ ಆಗಿರುವಂಥ, ಫೈಬರ್ ರಿಚ್ ಆಗಿರುವಂಥ ಹಣ್ಣುಗಳು ಮತ್ತು ಪ್ರೋಟೀನ್ ರಿಚ್ ಆಗಿರುವಂತಹ ಸ್ಟೀಮ್ಡ್ ಏನಿರುತ್ತೆ, ಸ್ಟೀಮ್ಡ್ ಫುಡ್ ಏನಿರುತ್ತೆ ಅಂದರೆ ಹಬೆಯಲ್ಲಿ ಬೆಂದಂತಹ ಫುಡ್ಡು, ಅದನ್ನು ತಗೊಳ್ಳೋ ಅಂಥದ್ದು. ಸಾಮಾನ್ಯವಾಗಿ ಭಾರತೀಯ ಅಡುಗೆಗಳು, ಸೌತ್ ಇಂಡಿಯನ್ ಅಡುಗೆಗಳು ಅಂದರೆ ಅದು ಹೆಲ್ದಿಯಾಗೇ ಇರುತ್ತೆ. ಅದರಲ್ಲಿ ಫೈಬರ್ ರಿಚ್ ತರಕಾರಿಗಳೆಲ್ಲ ಚೆನ್ನಾಗೇ ಇರುತ್ತೆ. ಆದರೆ ಅದ್ರ ಜೊತೆಗೆ ನಾವು ಇನ್ನೂ ಹೆಚ್ಚಿಗೆ ಪ್ರೋಟೀನ್ ಮತ್ತು ಹಣ್ಣುಗಳನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಯಾಕೆ ಅಂತ ನೀವು ಯೋಚನೆ ಮಾಡ್ಬೋದು. ಬ್ರೇಕ್ಫಾಸ್ಟ್ ಅನ್ನೋದು ನಮ್ಮ ಇಡೀ ದಿನದ ತುಂಬ ಮುಖ್ಯವಾಗಿರುವಂಥ ಮೀಲ್, ತುಂಬ ಮುಖ್ಯವಾಗಿರುವಂಥ ಆಹಾರ. ನೀವು ಇಡೀ ರಾತ್ರಿ, ಫಾರ್ ಎಕ್ಸಾಂಪಲ್ 10 ಗಂಟೆಗೆ ಊಟ ಮಾಡಿದರೆ ನೀವು ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂತೀರಾ ಅಂದರೆ 9 ಗಂಟೆ ತನಕ ನಿಮ್ಮ ಹೊಟ್ಟೆ ಖಾಲಿ ಇರುತ್ತೆ. ಸೊ ಆವಾಗ ನೀವು ಕೊಡುವಂತಹ ಮೀಲ್ ಏನಿರುತ್ತೆ ಅದು ತುಂಬ ಮುಖ್ಯ. ಈ ಸಕ್ಸಸ್ಫುಲ್ ಆಗಿರುವಂಥ ಜನರು ಏನಿರ್ತಾರೆ ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಇರುತ್ತೆ. ಅವ್ರು ಯಾಕೆ ಬೆಳಗ್ಗೆ ಎದ್ದು ಜಂಕ್ ಫುಡ್ ತಿನ್ನೋದಿಲ್ಲ, ನೂಡಲ್ಸ್ ತಿನ್ನೋದಿಲ್ಲ, ಮ್ಯಾಗಿ ತಿನ್ನೋದಿಲ್ಲ? ಯಾಕೆಂದರೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಏನಂದರೆ ಇಡೀ ರಾತ್ರಿ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ. ಸೊ ನಾವು ಕೊಡುವಂಥ ಫಸ್ಟ್ ಮೀಲ್ ಏನಿರುತ್ತೆ ಅದು ಹೆಲ್ದಿ ಆಗಿರಬೇಕು. ಸೊ ಹಾಗಾಗಿ ಅವರು ಒಂದು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ಯಾರು ತಮ್ಮ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಇವರ ಇಂಟರ್ವ್ಯೂಗಳನ್ನು ನೋಡಿ ಅವ್ರು ಯಾವತ್ತೂ ತಮ್ಮ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದಿಲ್ಲ, ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ತಿಂತಾರೆ. ಇನ್ನೊಂದು ತುಂಬ ಮುಖ್ಯವಾಗಿರೋದು ಏನು ಅಂದರೆ, ನಮ್ಮ ಇವತ್ತಿನ ದಿನದ ರುಟೀನ್ ಏನಿರುತ್ತೆ ಅದನ್ನ ಒಂದು ಸಣ್ಣ ಚೀಟಿಯಲ್ಲಾಗಿರ್ಬೋದು ಅಥವಾ ಒಂದು ಸ್ಲಿಪ್ಪಲ್ಲಾಗಿರ್ಬೋದು ಶೆಡ್ಯೂಲ್ ಮಾಡಬೇಕು, ಅಥವಾ ಅದಕ್ಕೋಸ್ಕರ ಒಂದು ಡೈರಿನಾರು ಇಡಬಹುದು. ನಮ್ಮ ಇವತ್ತಿನ ರುಟೀನ್ ಏನು, ನಾನು ಯಾವ್ಯಾವ ಟಾಸ್ಕ್ನ ಮಾಡ್ಕೋಬೇಕು ಅನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೋಬೇಕು. ಸೊ ಏನು ಅಂದರೆ 9:30ಗೆ ನಂದು ಇಂಥದ್ದು ಮೀಟಿಂಗ್ ಇದೆ, 10:30ಯಿಂದ ಇನ್ನೊಂದು ಈ ಥರ ಕೆಲಸ ಇದೆ, 11 ಗಂಟೆಗೆ ನಾನು ಈ ರೀತಿ ಕೆಲಸ ಮಾಡ್ಕೋಬೇಕು, 12 ಗಂಟೆಗೆ ಈ ರೀತಿ ಒಂದು ಕ್ಲೈಂಟ್ನ ಮೀಟ್ ಮಾಡಬೇಕು, 1 ಗಂಟೆಗೆ ಈ ರೀತಿ ಮೀಟಿಂಗ್ ಇದೆ, ಅದಾದ್ಮೇಲೆ ನಾನು ಲಂಚ್ ಮಾಡಬೇಕು. ಈ ರೀತಿ ಒಂದು ರುಟೀನ್ನ ನೀವು ಸೆಟ್ ಮಾಡಿಕೊಂಡು ಅವತ್ತಿನ ದಿನಾನೇ ಅದನ್ನು ಸೆಟ್ ಮಾಡಿಕೊಂಡ್ರೆ ನಿಮ್ಮ ಮೈಂಡಿಗೆ ಅದು ಗೊತ್ತಾಗುತ್ತೆ ಏನಂತ. ಇವತ್ತಿನ ನನ್ನ ರುಟೀನ್ ಈ ರೀತಿ ಇದೆ ಅನ್ನೋದನ್ನ ಮೊದಲೇ ನೀವು ನಿಮ್ಮ ಬ್ರೈನ್ನ, ನಿಮ್ಮ ಮೈಂಡನ್ನ ಪ್ರಿಪೇರ್ ಮಾಡ್ತಿರ್ತಾರೆ. ನಾನು ಈ ರೀತಿ ಇವತ್ತು ನನ್ನ ಇಡೀ ದಿನವನ್ನ ಕಳಿಬೇಕು ಅಂತ. ಇದರಿಂದ ಏನು, ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಯಾವುದು ಕನ್ಫ್ಯೂಷನ್ ಇರೋದಿಲ್ಲ, ನಾನು ಇವತ್ತು ಏನು ಮಾಡಬೇಕು ಅನ್ನೋದನ್ನ ಕನ್ಫ್ಯೂಷನ್ ಇರೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಶೆಡ್ಯೂಲ್ ಮಾಡಿಕೊಂಡ್ರೆ
ತುಂಬ ಉಪಯೋಗ ಆಗುತ್ತೆ. ಸೊ ಇದಿಷ್ಟು ತುಂಬ ಸಕ್ಸಸ್ಫುಲ್ ಆಗಿರೋ, ನಮ್ಮ ಸಮಾಜದಲ್ಲಿ ಸಕ್ಸಸ್ಫುಲ್ ಆಗಿರುವಂಥ ಜನಗಳು ಫಾಲೋ ಮಾಡ್ತಿರೋವಂಥ ರೂಟೀನು. ಅಂದರೆ ನೀವು ತುಂಬ ಜನದ ಬೇಕಾದ್ರೆ ಇಂಟರ್ವ್ಯೂಗಳನ್ನ ನೋಡಿ, ಸಾಮಾನ್ಯವಾಗಿ ಅವರ ಮಾರ್ನಿಂಗ್ ರೂಟೀನು ಇದೇ ರೀತಿಯಾಗಿರುತ್ತೆ. ಇದನ್ನು ಸ್ವಲ್ಪ ಕಂಪ್ರೆಸ್ ಮಾಡಿ, ಸ್ವಲ್ಪ ಮಿಕ್ಸ್ ಮಾಡಿ ನಾನು ಹೇಳಿದ್ದೀನಿ. ನಿಮ್ಮ ಮಾರ್ನಿಂಗ್ ರೂಟೀನ್ ಹೇಗಿದೆ ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ನೀವು ಕೂಡ ನಿಮ್ಮ ದಿನಚರಿಯನ್ನ ಬದಲಾಯಿಸ್ಕೊಳ್ಳಿ. ನಿಮ್ಮ ಮಾರ್ನಿಂಗ್ ರುಟೀನಲ್ಲಿ ಪಾಸಿಟಿವ್ ಆಗಿರುವಂಥ ಒಂದು ಅಂಶಗಳನ್ನು ಸೇರಿಸ್ಕೊಳ್ಳಿ. ಇದರಿಂದ ನೀವು ಕೂಡ ಲೈಫಲ್ಲಿ ಸಕ್ಸಸ್ಫುಲ್ ಆಗಿ ಅಂತ ಹಾರೈಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.